ಕಾಡಿನ ಕರುಣಾಮಯಿ ತಾಯಿ ವನ್ಯಜೀವಿ ರಕ್ಷಕಿ ಸಾವಿತ್ರಮ್ಮ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಸಾವಿತ್ರಮ್ಮ. ಹುಲಿ ಸಿಂಹನ ಪಳಗ್ಸಿ ನೋಡ್ಬೇಡಿ ಮೇಡಮ್. ಅವಾಗವಾಗ ಅಂತ ನಗಾಡಿ ಎದ್ರಿಕೆ ಬರ್ತದ. ಅಡ್ಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅಕ್ಕ ಇವತ್ತು ಏನ್ ಅಡ್ಗೆ ಮಾಡ್ಕೊಡ್ತಿದ್ದೀರ ಅಕ್ಕ ನಮ್ಗೋಸ್ಕರ? ಇವತ್ತು ಮೊಳಕೆ ಕಟ್ಟೋಳಿ ಕಾಳು ಸಾರು ಮಾಡ್ಬೇಕು ಅನ್ಕೊಂಡ್ ಬಂದಿದ್ದೆ. ಅಲ್ಲೇ ಫುಲ್ ಪ್ರೋಟೀನ್ ಫುಡ್ ಇವತ್ತು. ಹಂಗಾದ್ರೆ ಹೌದು, ಫಸ್ಟ್ ಒಂದ್ ತವಾ ಕೊಡ್ರಿ. ಸಾವಿತ್ರಮ್ಮ ಬೋಲೆ ಆನ್ ಮಾಡಾಯ್ತಮ್ಮ. ಸ್ವಲ್ಪ ಎಣ್ಣೆ ಬೇಕು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಾಕಿ ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಸಾಕು ಅಷ್ಟೇ. ಈಗ ನಿಮ್ ಹುಲಿ, ಚಿರತೆ, ಸಿಂಹ ಇದಕ್ಕೆಲ್ಲ ನೀವು ಬಿರಿಯಾನಿ ಎಲ್ಲ ಕೊಡ್ತೀರಾ? ಇಲ್ಲಪ್ಪ, ಬಿರಿಯಾನಿ ಏನ್ ಕೊಡಲ್ಲ. ಮತ್ತೆ ಏನ್ ಕೊಡ್ತೀರಾ? ಅದು ಚಿಕ್ಕ ಪಾಪು ಆದ್ರೆ ಬಿರಿಯಾನಿ ಹಾಲು ಕೊಡ್ತೀವಿ. ಚಿಕ್ಕ ಪಾಪುನ ಒಂದ್ ದಿವಸದ ಮರಿನೂ ಬರುತ್ತೆ ಅಲ್ಲಿಗೆ. ಹೌದಾ? ಒಂದೆರಡು ತಿಂಗಳ ಗಂಟೆ ಬಿರಿಯಾನಿ ಹಾಲೇ ಕೊಡ್ತೀವಿ ನಾವು. ಲವಂಗ ಒಂದು ಐದು ಹಾಕೊಂಡಿದ್ದೀನಿ ನಾನು. ಚಕ್ಕೆ ಒಂದು ಸಾಕು, ಜಾಸ್ತಿ ಚಕ್ಕೆ ಹಾಕ್ಬಾರ್ದು. ಸ್ವಲ್ಪ ಹುರ್ಗಡ್ಲೆ, ಮೆಣಸಿನ್ಕಾಯಿ ಸ್ವಲ್ಪ, ಒಂದು 5 ಮೆಣಸಿನ್ಕಾಯಿ ಹಾಕೊಡ್ತೀವಿ. ಖಾರ ಜಾಸ್ತಿ ಬೇಡ. ಓಕೆ. ಬೋನಲ್ಲೆಲ್ಲ ಇರ್ತಾವಲ್ಲ, ನಿಮ್ಮ ನೋಡಿದ್ರೆ ಅವು ಚೂರು ಅಟ್ಯಾಕ್ ಮಾಡತ್ತಲ್ಲ, ಆ ಥರ ಎಲ್ಲ ಮಾಡಲ್ವ? ಆ ಥರ ಎಲ್ಲ ಮಾಡಲ್ಲ. ನಾರ್ಮಲ್ ಆಗಿ ನಾವು ಬೆಳಗ್ಗೆ ಹೋದ ತಕ್ಷಣನೇ ನಾನು ಒಳಗಡೆಯಿಂದಾನೇ ನಾನು ವಾಯ್ಸ್ ಕಂಡ್ರೆ ಸಾಕೆಲ್ಲ ಚೀರ್ತಾ ಇರ್ತಾರೆ. ಆ ಥರ ಇಟ್ಕೊಂಡಿದೀವಿ ನಾವು. ಹೌದಾ? ಒಂದು ಸ್ಪೂನ್ ಹಾಕೊಂತೀನಿ ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ ಒಂದು ಸ್ಪೂನು ಸಾಕು. ಶುಂಠಿ ಒಂದು ಸ್ಪೂನ್ ಸ್ವಲ್ಪ ಟೊಮೊಟೊ ಇವಾಗ ಸ್ವಲ್ಪ ಇದೆಯಲ್ಲ ಅದಕ್ಕೊಂದು ಸಾಕು. ಯಾವಾಗಿಂದ ನಮ್ಮ ಸಾವಿತ್ರಮ್ಮ ಅವರು ಈ ಥರದೊಂದು ಕೆಲಸಕ್ಕೆ ಶುರು ಮಾಡಿದ್ದು? ಇದು ಅಂದರೆ 2002ರಲ್ಲಿ. ಓಹೋ. ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋಣ. ಎಷ್ಟು ಹಾಕೊಳ್ಳೋಣ? ಕಾಯಿ ಒಂದು 4 ಸ್ಪೂನ್ ಹಾಕೊಂಡಿದ್ದೀನಿ. ಕಾಯಿ ಸ್ವಲ್ಪ ಇರಬೇಕು ಅದಕ್ಕೆ ರುಚಿಗೆ. ಧನಿಯಾ ಪುಡಿ ಸ್ವಲ್ಪ ಅದಕ್ಕೆ ತಕ್ಕವಾಗಿ. ಓಕೆ. ಓಕೆ, ಸೊ ಇವತ್ತು ನಾವು ನಮ್ಮ ಸಾಂಬಾರನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಬೋರೋಸಿಲ್ ಎವರೈಸ್ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ನೋಡಿ ಅಮ್ಮ, ಆಯ್ತಾ? ನೆಕ್ಸ್ಟ್ ಒಂದು ಕುಕ್ಕರ್ ಬೇಕು. ಒಡಿಸಿ ಸ್ವಲ್ಪ ಎಣ್ಣೆ ಹಾಕೋಣ. ಸಾಕ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಓಕೆ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಕು. ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ. ಓಕೆ. ಇದಕ್ಕೆ ಒಂದು ಆಲೂಗೆಡ್ಡೆ, ಬದನೆಕಾಯಿ ಸೇರಿಸ್ಕೊಂಡ್ರು ಚೆನ್ನಾಗಿರ್ತದೆ. ಬೇರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರ್ತದೆ. ಸಾಕ್ಬಿಡಿ ಸರ್. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅದಕ್ಕೆ. ಓಕೆ. ನಂಗೊಂದು ಕುತೂಹಲ ಇದೆ. ನೀವು ನಿಮ್ ಪ್ರಾಣಿಗಳಿಗೆ ಹ್ಯಾಪಿ ಬರ್ತ್ಡೇ ಎಲ್ಲ ಮಾಡ್ತೀವಿ? ಮಾಡ್ತೀವಿ. ಏನ್ ಮಾಡ್ತೀರಾ ಹ್ಯಾಪಿ ಬರ್ತ್ಡೇ ಅಂದ್ರೆ? ಕೇಕ್ ಕಟ್ ಮಾಡ್ತೀವಿ. ಸೀರಿಯಸ್ಲಿ? ಹೆಂಗ್ ಕೇಕ್ ಕಟ್ ಮಾಡಿಸ್ತೀರಾ? ಹುಲಿ ಹುಟ್ಟಿರೋ ದಿವಸ ಹುಲಿಗೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸ್ವೀಟ್ ಕೊಡ್ತೀವಿ. ಅಂದ್ರೆ ಅವ್ರ ಕೈಲೇ ಕೇಕ್ ಕಟ್ ಇಲ್ಲ, ನೀವು ಕಟ್ ಬೋಲ್ಟ್ ಹಾಕ್ತೀವಿ. ನೇಮ್ ಹಾಕಿ ಬೋಲ್ಟ್ ಹಾಕಿ ಅದ್ರ ಹೆಸರು ಹೇಳಿ ಕಟ್ ಮಾಡಿ ಎಲ್ಲರಿಗೂ ಕೊಡ್ತೀವಿ. ಆನೆದು ಬರ್ತಡೇ ಮಾಡ್ತೀವಿ. ಹೌದಾ? ಎಲ್ಲ ಪ್ರಾಣಿದು ಮಾಡ್ತೀವಿ. ಲಿಟ್ರಲಿ ನೀವು ನಮ್ಮ ತರ ಹ್ಯಾಪಿ ಬರ್ತ್ಡೇ ಹಂಗೆಲ್ಲ ಮಾಡ್ತೀರಾ? ಮಾಡ್ತೀವಿ. ವಾವ್. ಹಾಕಣ್ವಾ? ವಾಕೆ ಸೌರಿ ಜೋರ್ ಮಾಡಿ ಎಷ್ಟು ವಿಜಿಲ್ ಕುಗ್ಸ್ಕೊಳ್ಳೋಣ? 3 ವಿಜಿಲ್. 3 ವಿಜಿಲ್ ಸಾಕು.
ಮೇಡಮ್ ಸಾಂಬಾರ್ ರೆಡಿ ಇದೆ. ಇದಕ್ಕೂ ವಿಸಿಲ್ ಎತ್ಬಿಟ್ಟು ಸ್ವಲ್ಪ ಸರ್ವ್ ಮಾಡ್ಕೊಳ್ಳೋಣ. ಕುಕ್ಕರ್ ತೆಗಿಯೋಣ. ಚೆನ್ನಾಗಿ ಬಂದಿದೆ ಸಾಂಬಾರ್. ಬಂದಿದ್ಯಾ? ಸಾಂಬಾರ್ ರೆಡಿ ಇದೆ. ಹಾಕ್ಲ ವಾರೆ ವಾ, ಈ ಸಾಂಬಾರ್ ತುಂಬಾ ಬೊಂಬಾಟ ಆಗಿದೆ. ಹುಳ್ಳಿಕಾಳು ಸಾರು ಚೆನ್ನಾಗಿದೆನೋ ನೋಡಿ ಸ್ವಲ್ಪ. ಥ್ಯಾಂಕ್ ಯು. ವಾರೇ ವಾ, ಒಳ್ಳೆ ಹಳ್ಳಿ ಫೀಲಿಂಗ್ಸ್ ನಂಗೆ. ತಿನ್ನಣ್ಣ. ವಾವ್, ಜಮಾನಲ್ಲಿ ನಮ್ಮ ಅಜ್ಜಿಗಳು ಮಾಡ್ತಾ ಇದ್ರಲ್ಲ ಆ ಥರ ಇದೆ ಸಾಂಬಾರು. ಮಧ್ಯಾಹ್ನದ ಊಟಕ್ಕೆ ಅಂತೂ ಬೊಂಬಾಟಾಗಿದೆ. ಹೌದು. ಇದ್ರ ಜೊತೆಗೆ ಒಂದು ಹಪ್ಪಳ, ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದಿದ್ರೆ ಆಹಾ ಸ್ವರ್ಗ. ಈ ಹುಳಿಕಾಳು ಸಾರಿಗೆ ನಮ್ಮ ಕಡೆಯಿಂದ ಮಜ್ಜಿಗೆ. ಮೊಳಕೆ ಕಟ್ಟು ಹುರಳಿಕಾಳು ಸಾರು ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 5 ಲವಂಗ, 1 ಚಕ್ಕೆ, ಚೂರು ಹುರಿಗಡಲೆ, 5 ಒಣಮೆಣಸಿನಕಾಯಿ, 1 ಚಮಚ ಬೆಳ್ಳುಳ್ಳಿ, 1 ಚಮಚ ಶುಂಠಿ, 1 ಹೆಚ್ಚಿದ ಟೊಮ್ಯಾಟೊ, 4 ಚಮಚ ತೆಂಗಿನ ತುರಿ, 3 ಚಮಚ ಧನಿಯಾ ಪುಡಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿ ತಣಿಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಚೂರು ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು, ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ ಹಾಕಿ ಕೈಯಾಡಿಸಿ. ಈಗ 1 ಕಪ್ ಮೊಳಕೆ ಕಟ್ಟಿದ ಹುರುಳಿಕಾಳು, 1/4 ಚಮಚ ಅರಿಶಿನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ 3 ವಿಷಲ್ ಕೂಗಿಸಿಕೊಂಡರೆ ಬಿಸಿ ಬಿಸಿಯಾದ ಮೊಳಕೆ ಕಟ್ಟು ಹುರುಳಿಕಾಳು ಸಾರು ಸವಿಯಲು ಸಿದ್ಧ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುದ್ದಾದ ಕಾಡು ಮೃಗಗಳು, ಅವರುಗಳ ಜೊತೆ ಕಳಿಬೇಕಾದ ಅಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಿಟ್ರಿ. ಥ್ಯಾಂಕ್ ಯು ಸೋ ಮಚ್.